ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. 93ನೇ ಅಧ್ಯಾಯ ಆಗಬೇಕಿತ್ತು. 92 ಅಧ್ಯಾಯ ಮುಗಿದಿತ್ತು. 93ನೇ ಅಧ್ಯಾಯ ಆಗಬೇಕಿತ್ತು. 93ನೇ ಅಧ್ಯಾಯ ಶಾಂತಿಕ ಮತ್ತು ಪೌಷ್ಟಿಕ ಹೋಮ. ಶಾಂತಿ ಅಂತ ಹೇಳಿದ್ರೆ ಯಾವುದಾದ್ರೂ ಕಷ್ಟ ಬರೋದಿದ್ರೆ ಅದರ ಸ್ವಲ್ಪ ಪರಿಹಾರ, ಅದು ಶಾಂತಿ. ಪುಷ್ಟಿ ಅಂತಂದರೆ ಏನಾದರೂ ದೌರ್ಬಲ್ಯ ಇತ್ತು ಅಂತ ಹೇಳಿದ್ರೆ ಅದು ಶಕ್ತಿಯನ್ನು ತುಂಬುತ್ತೆ. ಈ ಎರಡೂ ಕೂಡ ಶಾಂತಿಕ ಮತ್ತು ಪೌಷ್ಟಿಕ ವಿವಾಹ ಇದು ಕ್ರಿಯೆಗಳು. ಅದರಲ್ಲಿ ಗೃಹಶಾಂತಿಯನ್ನು ಹೇಳ್ತಾರೆ. 93ನೇ ಅಧ್ಯಾಯದಲ್ಲಿ ಅದು ಪೂರ್ತಿಯಾಗಿ ಗೃಹಶಾಂತಿಯನ್ನು ಹೇಳುತ್ತಾರೆ. ಆ ಗೃಹಶಾಂತಿಯಲ್ಲಿ ಸ್ನಾನದಿಂದ ಶುರು ಮಾಡ್ತಾರೆ. ಈ ರೀತಿ ಸ್ನಾನ ಮಾಡಬೇಕು ಅಂತೆಲ್ಲ ಬರುತ್ತೆ. ಆಮೇಲೆ ಯಾವ ಯಾವ ಮಂತ್ರಗಳು ಅಂತ ಹೇಳ್ತಾರೆ. ಆ ಮಂತ್ರಗಳ ಹೇಳಿಕೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಾರಣ ಏನು ಅಂದರೆ ಅದರ ಅರ್ಥ ಬೇರೆ, ನಾವು ಇವತ್ತು ಬಳಸ್ತಾ ಇರೋದು ಬೇರೆ. ಅದೇ ತರಹ ಇಲ್ಲೂ ಇದೆ, ಶಾಸ್ತ್ರದಲ್ಲಿಯೂ ಹಾಗೇ ಇದೆ. ಅಂದರೆ ಪುರಾಣದಲ್ಲಿ ಹಾಗಿದೆ. ಈ ಪುರಾಣದಲ್ಲಿ ನಂತರ ಸೇರಿಸಿದ್ದೋ ಅದು ಮೊದಲೇ ಇರೋದೋ ನಮಗೇನು ಗೊತ್ತಾಗೋದಿಲ್ಲ. ಎಲ್ಲ ಗ್ರಹಗಳ ಪೂಜೆಯನ್ನು ನಿರೂಪಣೆ ಮಾಡ್ತಾರೆ. ಇಡೀ 93ನೇ ಅಧ್ಯಾಯ ಇವುಗಳಲ್ಲಿ ತೊಡಗುತ್ತೆ. ನವಗ್ರಹ ಹೋಮ ಶಾಂತಿ ಅಂತ ಇದರ ಹೆಸರು. ಇನ್ನು ಗ್ರಹಗಳ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂತನ್ನೋದನ್ನು 94ನೇ ಅಧ್ಯಾಯ ಹೇಳುತ್ತೆ. ಇವತ್ತು ಬೆಳಗ್ಗೆ ತಾನೇ ಅಗ್ನಿ ಪುರಾಣದಲ್ಲಿ ಶಿಲ್ಪವನ್ನು ಹೇಗೆ ಮಾಡಬೇಕು ಅಂತ ಹೇಳಿದರು. ಇಲ್ಲಿ ಆ ಮೂರ್ತಿಯನ್ನು ಹೇಗೆ ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪದ್ಮಾಸನ, ಪದ್ಮಕರ, ಪದ್ಮಗರ್ಭ ಸಮದ್ಯುತಿ, ಸಪ್ತಾಶ್ವ ಸಪ್ತರಜ್ಜುಶ್ಚ ದ್ವಿಭುಜ ಸ್ಯಾತ್ ಸದಾರವಿಹಿ ಅಂತಾರೆ. ಪದ್ಮಾಸನದಲ್ಲಿ ಕುಳಿತು 2 ಪದ್ಮಗಳನ್ನು ಕೈಯಲ್ಲಿ ಹಿಡಿದು ಕೆಂಪು ಮೈಬಣ್ಣದ 7 ಕುದುರೆಗಳಿರುವ ರಥದಲ್ಲಿ ಕುಳಿತ 7 ಕುದುರೆಗಳನ್ನು 7 ಲಗಾಮಗಳಿಂದ ನಿಯಂತ್ರಿಸುವ 2 ಭುಜದ ರವಿಯನ್ನು ಚಿಂತಿಸಬೇಕು. ಶ್ವೇತಾಂಬರಧರ ಶ್ವೇತಾಶ್ವೇತವಾಹನ ಗದಾಪಾಣಿರ್ದ್ವಿಬಾಹುಶ್ಚ ಕರ್ತವ್ಯೋ ವರದ ಶಶಿ ಅಂತ ಹೇಳ್ತಾರೆ. ಬೆಳ್ಳಗಿರುವ ಬಿಳಿ ಬಟ್ಟೆಯನ್ನುಟ್ಟ, ಬಿಳಿ ಕುದುರೆಯ ಮೇಲೆ ಕುಳಿತ, ಬೆಳ್ಳಿ ರಥದ ಮೇಲೆ ಕುಳಿತ, ಗದೆಯನ್ನು ಹಿಡಿದ 2 ತೋಳುಗಳ ಚಂದ್ರನನ್ನು ಚಿಂತಿಸಬೇಕು ಅಂತಾರೆ. 4 ತೋಳು, ಬಿಳಿ ಕೂದಲು ಹೀಗಿರುವ ಮಂಗಳನನ್ನು ಚಿಂತಿಸಿ, ಹಳದಿ ಬಣ್ಣದ ಬಟ್ಟೆ, ಹಳದಿ ಬಣ್ಣದ ಮಾಲೆ ಇದನ್ನು ತೊಟ್ಟ
ಖಡ್ಗ ಚರ್ಮ ಗದೆಗಳನ್ನು ಹಿಡಿದ ಸಿಂಹದ ಮೇಲೆ ಕುಳಿತಿರುವ ಬುಧನನ್ನು ಚಿಂತಿಸಬೇಕು ಅಂತಾರೆ. ದೇವ ದೈತ್ಯರ ಗುರುವಾಗಿ ಇರುವ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು, ಬೃಹಸ್ಪತ್ಯಾಚಾರ್ಯರು ಪೀತ, ಶುಕ್ರಾಚಾರ್ಯರು ಶ್ವೇತ, ಇಬ್ಬರು ಚತುರ್ಭುಜಗಳು, ಇಬ್ಬರು ದಂಡವನ್ನು ಹಿಡಿದವರು, ಸೂತ್ರ ಕಮಂಡಲುಗಳನ್ನು ಹಿಡಿದವರು. ಇಂದ್ರನೀಲ ದ್ಯುತಿಶೂಲಿ ವರದೋ ಗೃಧ್ರವಾಹನ, ಕಪ್ಪು ಮೈಬಣ್ಣದ ಶೂಲವನ್ನು ಹಿಡಿದ, ಹದ್ದನ್ನು ಏರಿದ, ಬಿಲ್ಲು ಬಾಣಗಳನ್ನು ಹಿಡಿದ ಶನಿಯನ್ನ ಚಿಂತಿಸಬೇಕು. ಅರ್ಕಸುತಃ ಕರಾಳ ವದನಃ ಖಡ್ಗ ಚರ್ಮಶೂಲಿ ವರಪ್ರದಃ ನೀಲ ಸಿಂಹಾಸನಸ್ಥಶ್ಚ ರಾಹುರತ್ರ ಪ್ರಶಸ್ಯತೆ. ಘೋರವಾದ ಮುಖ ಇರುವ ಖಡ್ಗ ಚರ್ಮಶೂಲಗಳನ್ನು ಧರಿಸಿದ ನೀಲ ಸಿಂಹಾಸನದ ಮೇಲೆ ಕುಳಿತ ರಾಹುವನ್ನು ಚಿಂತಿಸಬೇಕು. ಧೂಮ್ರಾದ್ವಿವಾಹವಸ್ಸರ್ವೇ ಗದಿನೋ ವಿಕೃತಾನನಾಹ ಗೃಧ್ರಾತರ ಗತಾ ನಿತ್ಯಂ ಕೇತವಸ್ಸಿರು ವರಪ್ರದಾಹ. ಹೊಗೆಯಂತೆ ಮೈಬಣ್ಣದ ಎರಡು ತೋಳುಗಳಿರುವ ಹಲವು ಜನರನ್ನ, ಹದ್ದನ್ನೇರಿ ಬರುವ ಹಲವು ಜನರನ್ನ ನೆನಪಿಸಿಕೊಳ್ಳಬೇಕು. ಕೇತು ಅಂದ್ರೆ ಸರ್ವೇ ಕಿರೀಟಿನ ಕಾರ್ಯ ಗ್ರಹ ಲೋಕಹಿತಾವಹಾಹ ಸ್ವಾಂಗುಲೇ ನೋಚ್ಛ್ರಿತಾ ಸರ್ವೇ ಶತಮಷ್ಟೋತ್ತರಂ ಸದಾ. ಎಲ್ಲ ಕಿರೀಟಿಗಳು, ಎಲ್ಲ ಕಿರೀಟವನ್ನು ತೊಟ್ಟವರು, ಲೋಕಹಿತವನ್ನು ಉಂಟು ಮಾಡುವ ಈ ಗ್ರಹಗಳನ್ನು ಚಿಂತಿಸಬೇಕು ಅನ್ನುವಲ್ಲಿಗೆ 94ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು ಸದಾಶಿವನ ಬಗ್ಗೆ ಹೇಳುವಂತ ಕೇಳಿದಾಗ ದೇವರು ಹೇಳ್ತಾನೆ, ಧರ್ಮೋಯಂ ವೃಷರೂಪೇಣ ನಂದೀನಾಮ ಗಣಾಧಿಪ. ಎತ್ತಿನ ರೂಪದ ಧರ್ಮ, ಸದಾಶಿವ ಧರ್ಮದ ಮೇಲೆ ಕುಳಿತಿದ್ದಾನೆ ಅಂತ ಅರ್ಥ. ಧರ್ಮಾನ್ ಮಾಹೇಶ್ವರಾನ್ ವಕ್ಷತ್ ಯತಪ್ರಭೃತಿ ನಾರದ. ನಂದಿಯೇ ಉಪದೇಶ ಮಾಡಿದ್ದು ಶಿವನ ಬಳಿ ಹೇಗೆ ನಡ್ಕೊಳ್ಬೇಕು, ಶಿವನನ್ನು ಹೇಗೆ ಪೂಜಿಸಬೇಕು ಅಂತ. ಆಗ ಮಾಹೇಶ್ವರ ವ್ರತವನ್ನ ಹೇಳ್ತಾರೆ. ನಂದಿಕೇಶ್ವರ ಹೇಳಿದ್ದನ್ನ ನಿರೂಪಣೆ ಮಾಡ್ತಾನೆ ಮತ್ಸ್ಯ. ಮಾಹೇಶ್ವರ ವ್ರತ ಮಾರ್ಗಶೀರ್ಷ ತ್ರಯೋದಶಿ ಒಂದೇ ಊಟವನ್ನು ಮಾಡಿ ದೇವರನ್ನ ಚಿಂತಿಸಬೇಕು. ನಾನು ನಿನ್ನನ್ನ ಶರಣಾಗಿದ್ದೇನೆ ಅಂತ. ಚತುರ್ದಶಿ ನಿರಾಹಾರ. ಆಮೇಲೆ ಮಾರನೇ ದಿವಸ ಬಂಗಾರದ ಎತ್ತನ್ನು ಕೊಡಬೇಕು ಅಂತ. ದಾನ ಮಾಡಲಿಕ್ಕೆ ಇವೆಲ್ಲ ಶಾಸ್ತ್ರಗಳೆಲ್ಲ ದಾನ ಮಾಡಲಿಕ್ಕೆ ಹೇಳ್ತವೆ. ಇವಾಗ ದಾನ ಮಾಡಬೇಕು, ಅವಾಗ ದಾನ ಮಾಡಬೇಕು ಅಂತ ಅದು ಗೌಣ. ದಾನ ಮಾಡೋದು ಮುಖ್ಯ. ಅಧಿಕ ಮಾಸದ್ದೇನು ಅಂತ ಹೇಳಿದ್ರೆ, ಅಧಿಕ ಮಾಸದ ಅವಾಗ ಶುಭ ಕಾರ್ಯಗಳಿರಲ್ಲ. ಮದುವೆ ಆಗಲಿ, ಮುಂಜಿ ಆಗಲಿ, ಗೃಹ ಪ್ರವೇಶ, ಆ ಸಂದರ್ಭದಲ್ಲಿ ದುಡ್ಡು ಉಳಿದಿರತ್ತಲ್ಲ, ಅದನ್ನು ಖರ್ಚು ಮಾಡಿ ಅಂತ ಅಷ್ಟೇ. ಮಲಮಾಸ ಅಂತ ಕರೀತಾರೆ. ದಾನ ಮಾಡಬಾರದು ಅಂತ ಹೇಳೋದಲ್ಲ. ಉಳಿದ ಎಲ್ಲ ಕಾಲದಲ್ಲಿ ಇರದ ಸೊಬಗು ಅಲ್ಲೇನೂ ಇಲ್ಲ. ಎಲ್ಲ ಕಾಲದ ತರಹವೇ ದಾನ ಮಾಡೋದು ಮುಖ್ಯ. ಸದಾಶಿವನನ್ನು ಹೇಗೆ ಪೂಜಿಸಬೇಕು ಅಂತ ಹೇಳ್ತಾರೆ. ಅವನ ಕಾಲಿನಿಂದ ಹಿಡಿದು ತಲೆಯವರೆಗೆ ಒಂದೊಂದೇ ನಾಮಗಳನ್ನು ಚಿಂತಿಸಿ ಪುಷ್ಪಾರ್ಪಣೆಯನ್ನೋ ಇನ್ನೇನನ್ನೋ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಪೂಜೆ ಯಾರು ಮಾಡಿದ್ರು, ಎಲ್ಲಿ ಪೂಜೆ ಮಾಡಿದ್ರು ಷೋಡಶೋಪಚಾರ ಪೂಜೆಯನ್ನೇ ಮಾಡೋದು. ಯಾರಿಗೂ ಮಾಡಿದ್ರು ಷೋಡಶೋಪಚಾರ ಪೂಜೆ. ಮಂತ್ರಗಳು ಮಾತ್ರ ಬೇರೆ ಬೇರೆಯಾಗಿರುತ್ತೆ. ಅದರಿಂದ ಸದಾಶಿವನನ್ನು ಪೂಜೆ ಮಾಡಬೇಕು. ಗಣಾಧಿಪತ್ಯವನ್ನು ಹೊಂದುತ್ತಾನೆ. ಹೆಣ್ಣು ಮಕ್ಕಳು ಮಾಡಿದರೆ ಗಂಡನ ಅನುಮತಿಯನ್ನು ಪಡೆದು, ಮಕ್ಕಳ ಅನುಮತಿಯನ್ನು ಪಡೆದು
ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಮಾಡಬೇಕು ಅಂತ. ಅವಳು ಕೂಡ ಒಳ್ಳೆಯದನ್ನು ಹೊಂದುತ್ತಾಳೆ. ಕಡೆಗೆ ಫಲತ್ಯಾಗ ಮಾಡಿ ಬಿಡುತ್ತಾರೆ. ಫಲತ್ಯಾಗ, ಇಲ್ಲಿಗೆ 95ನೇ ಅಧ್ಯಾಯ ಮುಗಿತು. ಇಷ್ಟೆಲ್ಲ ಮಾಡಿ ಫಲತ್ಯಾಗಸ್ಯ ಮಾಹಾತ್ಮ್ಯಂ ಯದ್ಭವೇತ್ ಶೃಣು. ನಾರದ ನಂದಿಕೇಶ್ವರ ಹೇಳೋದು ಫಲತ್ಯಾಗ ಅನ್ನೋದು ಅಕ್ಷಯ ಫಲವನ್ನು ಕೊಡುತ್ತೆ ಅಂತ. ದೇವರೇ ಸುಮ್ಮನೆ ನಿನ್ನ ಪ್ರೀತಿಗೆ ಮಾಡದೆ ಅಂತಂದ್ರೆ ಅಕ್ಷಯ ಫಲ ಸಿಗತ್ತೆ ಅಂತ ನಿರೂಪಣೆ ಮಾಡ್ತಾರೆ. ಆಮೇಲೆ ಮತ್ತೆ ಅದರ ದಾನದ ಫಲವನ್ನು ಹೇಳ್ತಾರೆ. ಈ ದಾನ ಮಾಡಬೇಕು, ಆ ದಾನ ಮಾಡಬೇಕು ಅಂತ. ಆಮೇಲೆ ನಂದಿಕೇಶ್ವರನನ್ನು ನಾರದ ಕೇಳ್ತಾನೆ, ಯದಾರೋಗ್ಯಕರಂ ಪುಂಸಾಂ ಯದನಂತ ಫಲಪ್ರದಂ ಯಚ್ಛಾಂತ ಏಚ ಮರ್ತ್ಯಾನಾಂ ವದ ನಂದೀಚ ತದ್ವ್ರತಂ. ಆರೋಗ್ಯಕರವಾದ ಒಂದು ವ್ರತವನ್ನು ಹೇಳು ಅಂತ ಕೇಳ್ತಾರೆ. ಆಗ ಆರೋಗ್ಯಕರವಾದದ್ದನ್ನು ಹೇಳ್ತೇನೆ ಕೇಳು. ಸೂರ್ಯಾಗ್ನಿ ಚಂದ್ರ ರೂಪೇಣ ತತ್ರಿಧಾ ಜಗತಿ ಸ್ಥಿತಂ. ದೇವರ ಶಕ್ತಿ ಸೂರ್ಯ, ಚಂದ್ರ ಹಾಗೂ ಅಗ್ನಿಯ ರೂಪದಲ್ಲಿ ಇದೆ. ತದಾರಾಧ್ಯ ಪುಮಾನ್ ವಿಪ್ರ ಪ್ರಾಪ್ನೋತಿ ಕುಶಲಂ ಸದಾ. ಅದನ್ನ ಆರಾಧನೆ ಮಾಡಬೇಕು. ಸೂರ್ಯನನ್ನ, ಅಗ್ನಿಯನ್ನ, ಚಂದ್ರನನ್ನ ಆರಾಧನೆ ಮಾಡಬೇಕು. ಎಲ್ಲ ಸಂದರ್ಭದಲ್ಲಿ ಆದಿತ್ಯವಾರ ಬೆಳಗ್ಗೆ ಎಲ್ಲ ಉಪವಾಸ ಇದ್ದು ರಾತ್ರಿ ಊಟ ಮಾಡಬೇಕು. ಶನಿ ದಿವಸದಲ್ಲಿ ಏಕಭುಕ್ತ ಮಾಡಬೇಕು. ಆದಿತ್ಯವಾರದಲ್ಲಿ ರಾತ್ರಿ ಊಟ ಮಾಡಬೇಕು. ನಂತರ ಒಂದೊಂದು ದಿವಸದಲ್ಲಿಯೂ ಕೂಡ ಏಕಭುಕ್ತ ಮಾಡಬೇಕು. ಅಂದರೆ ಒಂದು ವಾರ ಇಡೀ ಏಕಭುಕ್ತವೇ. ಆದರೆ ಅತ್ಯಂತ ಕಡಿಮೆ ಭೋಜನ ಅಂತನ್ನೋದು ಫಲಪ್ರದ. ಕಡಿಮೆ ಭೋಜನ ಮಾಡಿ ದೇವರನ್ನು ಚಿಂತಿಸಿ ಆರೋಗ್ಯ ಸಿಗತ್ತೆ ಅಂತ ಹೇಳ್ತಾರೆ. ಎಲ್ಲ ರೀತಿಯಿಂದಲೂ ಕೂಡ ಅದು ಒಳ್ಳೆಯದೇ. ಆಯ್ತಾ? ಹೀಗೆ 97ನೇ ಅಧ್ಯಾಯ. ಇನ್ನು ಸಂಕ್ರಾಂತಿ ಉದ್ಯಾಪನ ಫಲವನ್ನು ಹೇಳುತ್ತಾ ಇದ್ದಾರೆ. ವಿಷ್ಣು ವ್ರತವನ್ನ ಹೇಳ್ತಾರೆ 99ನೇ ಅಧ್ಯಾಯದಲ್ಲಿ. ಈ ಪುರಾಣಗಳಲ್ಲಿ ಇಡೀ ಆರೋಗ್ಯಕರವಾದ ವ್ರತ ಮತ್ತೆ ಬೇರೆ ಬೇರೆ ವ್ರತಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಷ್ಣು ವ್ರತ ಕಾರ್ತಿಕ ಮಾಸದಲ್ಲಿ, ಚೈತ್ರ ವೈಶಾಖದಲ್ಲಿ, ಮಾರ್ಗಶೀರ್ಷದಲ್ಲಿ, ಫಲ್ಗುಣದಲ್ಲಿ, ಆಷಾಢದಲ್ಲಿ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ. ಅಯ್ಯ ರಾಮ, ಬೇರೆ ಸಮಯದಲ್ಲಿ ಮಾಡೋ ಹಾಗಿಲ್ಲೇನು? ಅದಕ್ಕೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ನಿರ್ಣಯ ಕೊಟ್ಟರು. ಪುರಾಣಗಳಲ್ಲಿ ಕೆಲವೊಮ್ಮೆ ಆ ತರಹದ ಮಾತುಗಳು ಬರ್ತವೆ. ಕಾಮ್ಯವಾಗಿದ್ದರೆ ಮಾತ್ರ ಕೃಷ್ಣ ಪಕ್ಷದ ಏಕಾದಶಿಯನ್ನ ಮಾಡಬೇಡಿ, ಶುಕ್ಲ ಪಕ್ಷದ ಏಕಾದಶಿಯನ್ನು ಮಾಡಿ ಎನ್ನುವ ರೀತಿಯಲ್ಲಿರುತ್ತೆ. ಅದು ಕಾಮ್ಯಕರ್ಮದ ಒಂದು ಫಲ. ವಾಸ್ತವಿಕವಾಗಿ ಯಾವುದೇ ಏಕಾದಶಿಯನ್ನು ಬಿಡಬಾರದು, ಮಾಡಬೇಕು. ಇದೇ ಪ್ರಧಾನ. ಚಿಂತನೆ ಮಾಡಬೇಕು. ಏಕಾದಶ್ಯಾಂ ನಿರಾಹಾರ ಸಮಭ್ಯರ್ಚ್ಯ ಜನಾರ್ದನಂ ದ್ವಾದಶ್ಯಾಂ ದ್ವಿಜ ಸಂಯುಕ್ತ ಕರಿಷ್ಯೆ ಭೋಜನಂ ವಿಭೋ. ಏಕಾದಶಿ ನಿರಾಹಾರನಾಗಿ, ಓ ದೇವರೇ ನಿನ್ನನ್ನು ಪೂಜಿಸಿ ದ್ವಾದಶಿ ಎಲ್ಲರ ಜೊತೆ ಊಟ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕಂತೆ. ತದವಿಘ್ನೇನ ಮೇ ಯಾತು ಸಫಲಂ ಸ್ಯಾಚ್ಚ ಕೇಶವ ನಮೋ ನಾರಾಯಣಾಯೇತಿ ವಾಚ್ಯಂಚ ಸ್ವಪತಾ ನಿಶಿ. ಅವಿಘ್ನವಾಗಿ ಮಾಡಬೇಕು ಅಂತ ಓಂ ನಮೋ ನಾರಾಯಣಾಯ, ನಮೋ ನಾರಾಯಣಾಯ ಅಂತ ಅಂದ್ಕೊಂಡು ಮಲಗಬೇಕಂತೆ. ಆಮೇಲೆ ಪುಂಡರೀಕಾಕ್ಷನನ್ನ ಏಕಾದಶಿ ದಿವಸ ಬಿಳಿ ಹೂಗಳಿಂದ, ಬಿಳಿ ಗಂಧದಿಂದ ದೇವರನ್ನು ಪೂಜಿಸಬೇಕಂತೆ. ಆ ಬಿಳಿ ಗಂಧವೂ ಇರುತ್ತೆ, ಹರಿಚಂದನ ಅಂತ.
ನಮಗೆ ನೋಡಿ ಗೊತ್ತಿಲ್ಲ. ಯಾಕಂದರೆ ಮಠಗಳಲ್ಲೆಲ್ಲ ಮಾಡೋದು ಗಂಧದ ಚಂದನ, ಅದು ಸ್ವಲ್ಪ ಕೆಂಪು ಶೇಡಲ್ಲಿರುತ್ತೆ. ವಾಸ್ತವಿಕವಾಗಿ ಬಿಳಿ ಚಂದನವೂ ಇದೆ. ಅದರಿಂದ ಪೂಜಿಸಿ ಅಂತಾರೆ. ಅಲ್ಲ, ನಾವೀಗ ಈ ಪೂಜೆ ಏನು ಮಾಡೋದು ಅಂದರೆ, ನೀವು ಹೇಗೆ ಮಾಡ್ತಾ ಇದ್ದೀರೋ ಈಗ ಹಾಗೆ ಮಾಡಿ, ಏಕಾದಶಿ ಮಾಡಿದ್ರೆ ಆಯಿತು. ಇದು ಕಾಮ್ಯ ವ್ರತವನ್ನು ಹೇಳ್ತಾ ಇರೋದು. ಅವಾಗೇನಾಗತ್ತೆ, ವಿಭೂತಯೇ ನಮಃ ಪಾದೌ ಅಶೋಕಾಯ ಚ ಜಾನುನಿ ವಿಭೂತಯೇ ನಮಃ ಪಾದೌ ಪೂಜಯಾಮಿ ಅಶೋಕಾಯ ನಮಃ ಜಾನುನಿ ಪೂಜಯಾಮಿ ಊರುಭ್ಯಾಂ ನಮಃ ಶಿವಾಯ ನಮಃ ಊರುಭ್ಯಾಂ ಪೂಜಯಾಮಿ ಅಂತ ಹೇಳಿ. ಸಫೇದ್ ಚಂದನ್ ಅಂತ ಬರುತ್ತಂತೆ ನೋಡಿ. ಈ ರೀತಿ ಕಂದರ್ಪಾಯ ನಮಃ ದಾಮೋದರಾಯ ನಮಃ ವಾಸುದೇವಾಯ ನಮಃ ಮಾಧವಾಯ ನಮಃ ವಿಷ್ಣವೇ ನಮಃ ಶ್ರೀಧರಾಯ ನಮಃ ಕೇತವಾಯ ನಮಃ ಅಂತ ದೇವರ ಒಂದೊಂದು ಅವಯವಗಳನ್ನು ಕೂಡ ಪೂಜಿಸೋದು. ಅಲ್ಪವಿತ್ತೋ ಯಥಾಶಕ್ತಿಯ ಸ್ತೋಕಂ ಸಮಾಚರೇತ್. ಹಣ ಇಲ್ಲ ಅಂದರೆ ಸಂಕಟ ಪಡಬೇಡಿ, ಸ್ವಲ್ಪವನ್ನೇ ಪೂಜಿಸಿ. ನಿಮಗೆ ಎಷ್ಟಾಗತ್ತೋ ಅಷ್ಟು ಪೂಜಿಸಿ, ಎಷ್ಟರಿಂದ ನಿಮಗೆ ತೊಂದರೆ ಇಲ್ಲವೋ ಹಾಗೆ ಪೂಜಿಸಿ. ಯಶ್ಚಾಪಿ ಅತೀವ ನಿಸ್ವಹ ಸ್ಯಾತ್ ಭಕ್ತಿಮಾನ್ ಮಾಧವಂ ಪ್ರತಿ. ಅತ್ಯಂತ ಬಡವನಾಗಿದ್ರೆ ಭಕ್ತಿ ಇದ್ರೆ ತಾಕು, ಎಲ್ಲ ಹುಡ್ಕೊಂಡು ಬರುತ್ತೆ. ಈ ರೀತಿ ಅವನು ದೇವರು ಪ್ರೀತನಾಗುವ ವ್ರತ. ಬಹಳ ಹಿಂದೆ ರಥಂತರ ಕಲ್ಪದಲ್ಲಿ ಪುಷ್ಪವಾಹನ ಅಂತ ಒಬ್ಬ ರಾಜ ಇದ್ದ. ಅವನೇನು ಮಾಡಿದ, ಬ್ರಹ್ಮದೇವರನ್ನು ಚೆನ್ನಾಗಿ ತಪಸ್ಸು ಮಾಡಿದ. ಬ್ರಹ್ಮದೇವರೇನು ಮಾಡಿದ್ರು, ಶ್ರೇಷ್ಠವಾದ ವರವನ್ನು ಕೊಟ್ಟರು. ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ ನೀನು ಅಂತ. ಎಲ್ಲ ಕಡೆ ತಿರುಗಾಡಿದ. ದ್ವೀಪಗಳನ್ನು, ಸುರಲೋಕವನ್ನು ಸುಖವಾಗಿ ತಿರುಗಾಡಿದ. ಪುಷ್ಕರ ದ್ವೀಪ ಎಲ್ಲ ಕಡೆ ಅವನಿಗೆ ಬ್ರಹ್ಮದೇವರು ಕೊಟ್ಟ ಯಾನ ವಾಹನ ಇತ್ತು. ಎಲ್ಲ ಕಡೆ ತಿರುಗಾಡಿದ. ಅವನಿಗೆ ಒಬ್ಬಳು ಹೆಂಡತಿ ಇದ್ಲು, ಲಾವಣ್ಯವತಿ ಅಂತ. ಪಾರ್ವತಿಯಂತೆ ಚೆಲುವೆ. 100 ಜನ ಮಕ್ಕಳು. ಎಲ್ಲರೂ ಧರ್ಮಾತ್ಮರು, ಎಲ್ಲರೂ ಧಾನುಷ್ಕರು, ಬಿಲ್ಗಾರರು. ಒಂದು ಬಾರಿ ಎಲ್ಲವನ್ನ ನೋಡಿ ಅವನಿಗೆ ವಿಸ್ಮಯ ಆಯಿತು. ಎಲ ಎಂತಹ ಸಂಪತ್ತು ನನ್ನದು, ಯಾಕೆ ಈ ತರಹದ ಸಂಪತ್ತು ನನಗೆ ಒದಗಿತು ಅಂತ ತನ್ನ ಪೂರ್ವಜನ್ಮವನ್ನು ತಿಳ್ಕೊಳ್ಳೋ ಕುತೂಹಲ ಆಯಿತು. ಅವಾಗ ಪ್ರಾಚೇತಸಂ ವಾಕ್ಯಮಿದಂ ಬಭಾಷೆ. ಪ್ರಾಚೇತಸ ಅಂತಂದ್ರೆ ವರುಣನ ಮಗ. ವರುಣನ ಮಗ ಯಾರು ಅಂತಂದ್ರೆ ಸಾಮಾನ್ಯವಾಗಿ ವಾಲ್ಮೀಕಿ. ಇಲ್ಲಿಯೂ ಪ್ರಾಚೇತಸ ಅಂತಷ್ಟೇ ಇದೆ, ವಾಲ್ಮೀಕಿ ಅಂತ ಇಟ್ಕೊಳ್ಳೋಣ. ಕಸ್ಮಾತ್ ವಿಭೂತಿರಮಲ ಮರಮರ್ತ್ಯ ಪೂಜ್ಯ ಜಾತಾಚ ಸರ್ವ ವಿಜಿತಾ ಮರಸುಂದರೀಣಾಂ ಭಾರ್ಯಾ ಮಮಾಲ್ಪ ತಪಸಾ ಪರಿತೋಷಿತೇನ ದತ್ತಂ ಮಮಾಂಬುಜಗ್ರಹಂಚ ಮುನೀಂದ್ರ ಧಾತ್ರ. ಅಲ್ಲ, ಬ್ರಹ್ಮದೇವರು ಯಾಕೆ ನನ್ನನ್ನು ಅಷ್ಟು ವರದಿಂದ ಕೂಡುವಂತೆ ಮಾಡಿದರು, ನನಗ್ಯಾಕಿಂತಹ ಸಂಪತ್ತು, ದಯವಿಟ್ಟು ಹೇಳಬೇಕು ಅಂತ. ಆಗ ಇವರು ಹೇಳಿದ್ರು, ಪ್ರಚೇತಸರು ಹೇಳಿದ್ರು, ಜನ್ಮಾಭವತ್ತವ ಚ ಲುಬ್ಧ ಕುಲೇತಿ ಘೋರೆ ಜಾತಸ್ತ್ವಮಪ್ಯನು ದಿನಂ ಕಿಲ ಪಾಪಕಾರಿ. ನೋಡಪ್ಪ, ನಿನ್ನ ಹಿಂದಿನ ಜನ್ಮದ ಬಗ್ಗೆ ನಿನಗೆ ಕುತೂಹಲ ಏನು ಮೂಡಿದೆ ಅದು ಬಹಳ ವಿಚಿತ್ರ ಮತ್ತು ಸೊಗಸು. ನೀನು ಹೋದ ಜನ್ಮದಲ್ಲಿ ಎಲ್ಲಿದ್ದೆ ಗೊತ್ತಾ? ಅತ್ಯಂತ ಜಿಪುಣರ ಮನೆಯಲ್ಲಿ ಹುಟ್ಟಿದ್ದೆ. ಜಿಪುಣರ ಮನೆಯಲ್ಲಿ ಹುಟ್ಟಿದ್ದಷ್ಟೇ ಅಲ್ಲ, ಬಹಳ ಪಾಪವನ್ನು ಮಾಡ್ತಾ ಇದ್ದಿ. ವಪುರಪ್ಯಭೂತ್ತವ ಪುನಃ ಪುರುಷಾಂಗ ಸಂಧಿ ದುರ್ಗಂಧಿ ಸತ್ವಭುಜಗಾವರಣಂ ತಮಂತಾತ್. ಆ ಪಾಪ ಮಾಡ್ತಾ ಇದ್ದಾಗ ಏನಾಯಿತು, ನಿನ್ನ ಮೈ ವಾಸನೆ ಬರಲಿಕ್ಕೆ ಶುರು ಆಯಿತು. ಅಭಿಸಂಗಿತ ಪರಮಭೀಷ್ಟತಮ ವಿಮುಖೀ ಮಹೀಶ ತವ ಯೋಚಿದಿಯಂ ಅಭೂದನಾವೃಷ್ಟಿರತೀವ ರೌದ್ರ ಕದಾಚಿದಾಹಾರ ನಿಮಿತ್ತಮಸ್ಮಿನ್.
ಒಂದು ಸರ್ತಿ ಏನಾಯಿತು, ನಿನಗೆ ಇವಳೇ ಹೆಂಡತಿಯೂ ಆಗಿದ್ಲು, ನಿನಗೆ ಯಾರ ಗೆಳೆಯರ ಮೇಲೂ ಪ್ರೀತಿ ಇರಲಿಲ್ಲ, ನಿನ್ನ ಮಕ್ಕಳಂತೆ ಇರುವ ವಯಸ್ಸಿನವರ ಮೇಲೂ ನಿನಗೇನು ಪ್ರೀತಿ ಇರಲಿಲ್ಲ, ನಿನ್ನ ಅಪ್ಪನ ಮೇಲೆ ಪ್ರೀತಿ ಇರಲಿಲ್ಲ, ನಿನ್ನ ತಂಗಿಯ ಮೇಲೆ ಪ್ರೀತಿ ಇರಲಿಲ್ಲ, ನಿನ್ನ ತಾಯಿಯ ಮೇಲೆ ಪ್ರೀತಿ ಇರಲಿಲ್ಲ. ಅವಾಗಲೂ ಕೂಡ ಇವಳೇ ನಿನ್ನ ಹೆಂಡತಿಯಾಗಿದ್ಲು. ಈಗ ಲಾವಣ್ಯವತಿ ಅಂತ ಹೇಳಿ ಪರಮ ಭಾಗ್ಯವತಿಯಾಗಿ ನೀವಿಬ್ಬರು ಗೂಡಿದ್ದೀರಲ್ಲ, ಆಗಲೂ ಅವಳೇ ನಿನ್ನ ಹೆಂಡತಿ ಆಗಿದ್ಲು. ಒಂದು ಬಾರಿ ಅನಾವೃಷ್ಟಿ ಆಯಿತು, ಘೋರವಾದ ಅನಾವೃಷ್ಟಿ. ಊಟಕ್ಕಿಲ್ಲ, ತಿಂಡಿಗಿಲ್ಲ, ಏನು ಬೆಳೆದೇ ಇಲ್ಲ, ಧಾನ್ಯ ಇಲ್ಲ, ಹಣ್ಣು ಇಲ್ಲ, ಆಮಿಷ ಮಾಂಸವೂ ಸಿಗದ ಭೀಕರವಾದ ಒಂದು ಜಾಗ. ಒಂದು ಸರೋವರವನ್ನು ನೋಡಿದಿರಿ. ಆ ಸರೋವರದಲ್ಲಿ ದೇವರ ದಯೆಯಿಂದ ಒಂದು ಸ್ವಲ್ಪ ನೀರಿತ್ತು. ಮಹದಂಬುದಾಢ್ಯಂ, ಅಲ್ಲಿ ಪದ್ಮ ಇತ್ತು. ಪದ್ಮಾನ್ಯಥಾದಾಯ ತಥೋ ಬಹೂನಿ ಗತಪುರಂ ವೈದಿತನಾಮಧೇಯಂ. ಆಗ ನೀವಿಬ್ಬರು ಏನು ಮಾಡಿದಿರಿ, ಅಲ್ಲಿ ಕೆಸರಲ್ಲಿ ಇಳಿದು ಕಮಲವನ್ನು ಕೊಯ್ದು, ತಾವರೆಯನ್ನು ಕೊಯ್ದು ವಿದಿಶಾನಗರಕ್ಕೆ ಹೋದ್ರಿ. ತನ್ಮೌಲ್ಯ ಲಾಭಾಯ ಪರಂ ಪುರಂ ತಮಸ್ತಂ ಭ್ರಾಂತಂ ತ್ವಯಾಚೇತ ಮಹಸ್ತದಾಸೀತ್. ಆ ಇಡೀ ಬೆಳಗ್ಗೆ ವಿದಿಶಾನಗರವನ್ನು ಸುತ್ತಾಡಿದ್ರಿ. ಯಾಕೆಂದ್ರೆ ಈ ತಾವರೆಯನ್ನು ಮಾರಿ ಬಂದ ದುಡ್ಡಿನಲ್ಲಿ ಏನಾದರೂ ತಿನ್ನಬಹುದು ಅಂತ. ಕ್ರೇತಾನ ಕಶ್ಚಿತ್ ಕಮಲೇಶು ಜಾತಃ ಶ್ರಾಂತೋ ಭೃಚಂ ಕ್ಷುತ್ಪ್ಯ ರಿಪೀಡಿತಶ್ಚ. ಯಾರು ಕೊಳ್ಳುವವರಿರಲಿಲ್ಲ. ಆಗ ನೀನು ಒಂದು ಕಡೆ ಕೂತ್ಕೊಂಡಿ, ನಿನ್ನ ಹೆಂಡತಿಯು ನಿನ್ನ ಜೊತೆಗಿದ್ಲು. ಅಥ ಮಂಗಲ ಶಬ್ದಶ್ಚ ತ್ವಯಾ ರಾತ್ರೌ ಮಹಾನ್ ಶ್ರುತಃ. ಬೆಳಗ್ಗಿಂದ ಉಪವಾಸ, ಒಬ್ಬರೂ ಕೊಳ್ಳುವವರಿಲ್ಲ, ತಾವರೆಯನ್ನು ಹಿಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಒಂದು ಮಂಗಳ ಶಬ್ದ ಕೇಳಿತು. ಯಾರು ಪೂಜೆ ಮಾಡ್ತಾ ಇದ್ದಿದ್ದು ಅಂದರೆ ಅನಂಗವತಿ ಅಂತ ಒಬ್ಬಳು ವೇಶ್ಯೆ. ಯಾರನ್ನ ಪೂಜೆ ಮಾಡ್ತಾ ಇದ್ದದ್ದು ಅಂತಂದ್ರೆ ವಿಷ್ಣುವನ್ನ ಪೂಜೆ ಮಾಡ್ತಾ ಇದ್ದದ್ದು. ತತ್ರ ಮಂಡಪ ಮಧ್ಯಸ್ಥ ವಿಷ್ಣೋರರ್ಚಾವಲೋಕಿತ ವೇಶ್ಯಾನಂಗವತಿ ನಾಮ ವಿಭೂತಿ ದ್ವಾದಶಿ ವ್ರತಂ. ಮಾಘ ಮಾಸ, ಆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅದು ಮಾರನೇ ದಿವಸ ದ್ವಾದಶಿ ಆಗೋದ್ರಲ್ಲಿತ್ತು. ಅವಳು ಸಂಕಲ್ಪ ಮಾಡಿ ಕೂತಿದ್ದಾಳೆ, ಹಿಂದೆ ಹೇಳಿದಂತೆ. ಅವಳಿಗೆ ಆ ಒಂದು ಪೂಜೆ ಮಾಡ್ತಾ ಇರುವಂತಹ ಭಾಗ. ನಿವೇದಯಂತಿ ಗುರವೇ ಶಯ್ಯಾಂಚೋಪಸ್ಕರಾನ್ವಿತಾಂ ಅಲಂಕೃತ್ಯ ಹೃಷಿಕೇಶಂ ಸೌವರ್ಣಾಮರಪಾದಪಂ. ಅಲ್ಲಿ ಎಲ್ಲ ಗುರುಗಳಿಗೆ ಪೂರ್ತಿಯಾಗಿ ಅವರ ಗುರುಗಳು, ಅನಂಗವತಿಯ ಗುರುಗಳು, ಅನಂಗವತಿಯ ತಂದೆ ತಾಯಿ, ಅವ್ರಿಗೆಲ್ಲರಿಗೂ ಉಪಚಾರ ಮಾಡಿ ಈ ದೇವರ ಪೂಜೆಯನ್ನು ಜೊತೆಗೆ ಮಾಡ್ತಾ ಇದ್ದಾಳೆ. ಹಾಗೆ ಮಾಡ್ತಾ ಇದ್ದಾಗ ಇವನು ಯೋಚನೆ ಮಾಡಿದ, ಏನು ಮಾಡೋದು ಅಂತ. ಇವನು ಕಮಲ ಹಿಡ್ಕೊಂಡಿದ್ದನ್ನು ನೋಡಿ ಅವಳು ಕರೆದ್ಲವಳು, ಬಾ ಅಂತ. ಇವನಿಗೆ ಈ ಕಮಲ ಇಟ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಕಿಮೇ ವಿಕ್ಕಮಲೈ ಕಾರ್ಯಂ ಪರಂ ವಿಷ್ಣುರಲಂಕೃತ ಇತಿ ಭಕ್ತಿಸ್ತದಾ ಜಾತ ದಂಪತ್ಯೋಸ್ತು ನರಾಧಿಪ. ದೇವರಿಗೆ ಎಲ್ಲ ಅಲಂಕಾರಗಳಿಂದ, ಎಲ್ಲ ಹೂಗಳಿಂದ ಪೂಜೆ ಮಾಡಿದ್ದಾರೆ. ಇವ್ರ ಕೈಯಲ್ಲಿರುವಂತಹ ತಾವರೆಯನ್ನು ಯಾರೂ ತಗೊಳ್ಳೋರಿಲ್ಲ. ಆಗ ಇವರಿಬ್ರಿಗೂ ಅನ್ನಿಸ್ತು, ಅಲ್ಲ ಈ ತಾವರೆ ಹಿಡ್ಕೊಂಡು ಏನು ಮಾಡೋದು, ದೇವ್ರಿಗಾದರೂ ಸಮರ್ಪಣೆ ಮಾಡೋಣ ಅಂತ. ಹಾಗೆ ಭಕ್ತಿ. ಅಯ್ಯೋ, ಹೇಗೂ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ, ಬೆಳಗ್ಗಿಂದ ಏನೂ ಸಿಗ್ತಾ ಇಲ್ಲ, ಉಪವಾಸ ಬೇರೆ ಇದ್ದಾರೆ, ಬೆಳಗ್ಗಿಂದ ಏನೂ ಸಿಕ್ಕಿಲ್ಲ. ಅನಂಗವತ್ಯಾಚ ಪುನಃ ತಯೋರನ್ನಂ ಚತುರ್ವಿಧಾಂ. ಅವಳೇನು ಮಾಡಿದ್ಲು, ನೋಡಿದ್ಲು, ಓಹ್ ಕಮಲ ದೇವರಿಗೆ ಅತ್ಯಂತ ಪ್ರಿಯ,
ಆದ್ದರಿಂದಾಗಿ ಎಷ್ಟು ದುಡ್ಡು ಬೇಕು ಕೊಡಿ ಅಷ್ಟು ಅಂತ ಹೇಳಿ ತನ್ನ ಸೇವಕರಿಗೆ ಹೇಳಿದ್ಲು. ಇವರೇನು ಮಾಡಿದ್ರು, ತಗೊಳ್ಳಿಲ್ಲ. ನಗರಿ ತಸ್ತಸ್ತಾಭ್ಯಾಂ ಬಹು ಸತ್ವಾವಲಂಬನಾತ್, ಒಳಗಡೆಯಿಂದ ಅಂದ್ಕೋತಾ ಇದ್ದಾರೆ, ಆದರೆ ಬೇಡ ಬೇಡ ಅಂತ. ಹೊರಗಡೆಯಿಂದ ಒಮ್ಮೆ ಇಲ್ಲ ತಗೊಳ್ಳಿ ಅಂತಂದಾಗ ತಗೊಂಬೋಣ ಅಂತ ಒಮ್ಮೆ ಅನ್ಸತ್ತೆ, ಇನ್ನೊಮ್ಮೆ ಬೇಡ ತಗೊಳ್ಳೋದು ಬೇಡ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ಆ ಮೂರ್ತಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರೋದನ್ನು ನೋಡಿ ಸ್ವಲ್ಪ ಭಕ್ತಿ ಉಂಟಾಗಿದೆ. ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಭಕ್ತಿ. ಈ ರೀತಿ ದೇವರನ್ನು ಚಿಂತನೆ ಮಾಡ್ತಾ 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 ಇತಿ ಜಾಗರಣಂ ತಾಭ್ಯಾಂ ತತ್ಪ್ರಸಂಗಾತ್ ಅನುಷ್ಠಿತಂ, ಜಾಗರಣೆನೂ ಮಾಡಿಬಿಟ್ರು. ಏಕಾದಶಿ ಉಪವಾಸ ಮಾತ್ರ ಮಾಡಿದ್ದಲ್ಲ, ಜಾಗರಣೆಯನ್ನು ಮಾಡಿದ್ರು. ಬೆಳಗ್ಗೆ ಎದ್ದು ಕೂಡಲೇ ಆ ಅನಂಗವತಿ ಅಂತನ್ನುವವಳು ಏನು ಮಾಡಿದ್ಲು, ಚೆನ್ನಾಗಿ ವಸ್ತ್ರಾಲಂಕಾರಗಳನ್ನು, ಗೋವುಗಳನ್ನು, ಇದನ್ನು ಎಲ್ಲ ದಾನ ಮಾಡಿ ಇವರಿಗೂ ಕೂಡ ಊಟಕ್ಕೆ ಹಾಕಿ ತಚ್ಚಲುಬ್ಧ ಕದಾಂಪತ್ಯಂ ಪೂಜಯಿತ್ವಾ ವಿಸರ್ಜಿತಂ, ಈ ಜಿಪುಣ ದಂಪತಿಗಳಿಗೂ ಕೂಡ ಊಟಕ್ಕೆ ಹಾಕಿ ಕಳಿಸಿದ್ಲು. ನೋಡಿದ ದೇವರ ಪೂಜೆ ಆ ಒಂದು ಏಕಾದಶಿ ಮಾಡಿದ್ದರಿಂದಾಗಿ ಅವನ ಪಾಪವೆಲ್ಲ ಪರಿಹಾರ ಆಯಿತು. ಅತ್ಯಂತ ಅಲ್ಪ ತಪಸ್ಸು. ದೇವರು ಅದಕ್ಕೆ ಪ್ರೀತನಾಗಿ ನಿಮಗೆ ಈ ಜನ್ಮದಲ್ಲಿ ಇಷ್ಟು ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾನೆ. ಹಾಗಾದರೆ ಒಂದು ಏಕಾದಶಿ ಮಾಡಿದ್ರೆ ಸಾಕಾ? ಇಲ್ಲ ಇಲ್ಲ, ಇದು ಅರ್ಥವಾದ ಅಂತ ಕರೀತಾರೆ. ಒಂದು ಏಕಾದಶಿಯಿಂದ ಈ ತರಹದ ಫಲ ಆಗೋದೇ ಇಲ್ಲ. ಏಕಾದಶಿ ಮಾಡಿ ಅನ್ನೋದ್ರಲ್ಲಿ ತಾತ್ಪರ್ಯವೇ ವಿನಃ ಒಂದೇಕಾಶಿ ಹೀಗೆ ಮಾಡಿದ್ರೆ ಸಾಕು, ಅಜ್ಞಾನ ಅಂದರೆ ಜ್ಞಾನಪೂರ್ವಕವಾಗಿ ಮಾಡಿಲ್ಲ ಅವರು. ಈ ಬೆಳಗಿಂದ ಹೊಟ್ಟೆಗೆ ಸಿಗಲಿಲ್ಲ, ಆದ್ದರಿಂದ ಉಪವಾಸ ಇದ್ದಾರೆ. ಹಾಗಲ್ಲ ಇದು. ನೀವು ಏಕಾದಶಿ ಮಾಡಿ ಅಂತ ಹೇಳಬೇಕಾದ್ರೆ ಈ ತರಹದ ಕಥೆಗಳನ್ನು ಹೇಳುತ್ತೆ. ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಅತ್ರಾಪ್ಯುದಾಹರಂತಿ ಮಮ್ ಇತಿಹಾಸಂ ಪುರಾತನಂ ಅಂತ ಬಂದಿಲ್ಲ. ಪುರಾಣದ ಮಾತು ಕೆಲವೊಮ್ಮೆ ಕಲ್ಪಿತ. ಕಲ್ಪಿತ ಇನ್ ದ ಸೆನ್ಸ್ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ನಡೆದಿರುತ್ತೆ, ಅದನ್ನು ದೊಡ್ಡದು ಮಾಡಿ ಹೇಳ್ತಾರೆ. ಕೆಲವೊಮ್ಮೆ ನಡೆದೇ ಇರಲ್ಲ, ನೀವು ಇದನ್ನು ಮಾಡಿ ಅಂತ ಹೇಳಲಿಕ್ಕೆ ಹೇಳ್ತಾರೆ. ನೀವು ಮುಂದೆ ದೀಪ ಮಹಾತ್ಮೆಯನ್ನು ಮಾಡುವಾಗ ಒಂದು ಕಾಗೆ ಇತ್ತು, ಆ ಕಾಗೆ ಏನು ಮಾಡಿತು, ಈ ಬತ್ತಿ ಇತ್ತು, ಆ ಕಾಗೆ ಬತ್ತಿ ತಿನ್ನತ್ತೆ. ಅದು ಎಣ್ಣೆಯಲ್ಲಿ ನೆಂದ ಬತ್ತಿಯನ್ನು, ತುಪ್ಪದಲ್ಲಿ ನೆಂದ ಬತ್ತಿಯನ್ನು ತಿನ್ನತ್ತೆ ಕಾಗೆ. ಅದೇನು ಮಾಡಿತ್ತು, ದೀಪ ಸ್ವಲ್ಪ ಇತ್ತು, ಆ ಕಾಗೆ ಏನು ಮಾಡಿತ್ತು, ಅದನ್ನು ಕಚ್ಕೊಳ್ತು. ಕಚ್ಕೊಂಡು ದೀಪ ಇದ್ದದ್ದು ನೋಡಿಲ್ಲ, ಅದು ಹಾರ್ತಾ ಇರ್ಬೇಕಾದ್ರೆ ದೀಪ ಉರಿದು ಆ ಕೊಕ್ಕು ಸುಡ್ತು. ಕೊಕ್ಕು ಸುಟ್ಟಾಗ ಅದು ದೀಪ ಬಿಟ್ಟುಬಿಡ್ತು. ಒಂದು ದೊಡ್ಡ ಮನೆ ಇತ್ತು, ಆ ಮನೆ ಮೇಲೆ ಬಿದ್ದು ಮನೆ ಇಡೀ ಉರಿದೋಯ್ತು. ಕಾರ್ತೀಕ ದೀಪವನ್ನು ಮಾಡಿಸಿದ ಪುಣ್ಯವಂತೋ ಇಲ್ಲೋ ಕಾಗೆಗೆ. ಅದರಿಂದಾಗಿ ಅದಕ್ಕೆ ಒಳ್ಳೆ ಜನ್ಮ ಬಂತು. ಇದು ಅರ್ಥವಾದ. ಈ ತರಹದ ಮಾತು ಏನಿದೆ, ಇದನ್ನ ಅರ್ಥವಾದ. ನೀವು ದೀಪ ಹಚ್ಚಿ ಅನ್ನೋದಕ್ಕೆ ವಿಶೇಷಣವೇ, ದೀಪ ಹಚ್ಚಿ ಅಂತ ಹೇಳಲಿಕ್ಕೆ ಪ್ರಚೋದಕವೇ ವಿನಃ ಬೇರೆ ಅಲ್ಲ. ದೀಪ ಹಚ್ಚಿ ಅಂತ ಹೇಳಲಿಕ್ಕೆ ಪ್ರಚೋದಕವೇ ವಿನಃ ಬೇರೆ ಅಲ್ಲ. ಇದು ದೀಪ ಹಚ್ಚಬೇಕು ಅಂತ ಅಷ್ಟೇ ತಿಳ್ಕೋಬೇಕು. ನಾವು ಒಂದು ಮನೆ ಸುಟ್ಟು ಬಿಡ್ತೀವಿ ಕಾಗೆ ತರಹ ಅಂತ ಅನ್ನಬಾರದು. ಹಾಗೆ ಇದು ಕೂಡ ಈ ರೀತಿಯಾಗಿ ತಸ್ಮಾದುತ್ಸೃಜ್ಯ ರಾಜೇಂದ್ರ ಪುಷ್ಕರಂ ತನ್ಮಹೀತಲೇ. ಇನ್ನು ಸಾಕು, ನೀನು ಈ ಫಲ ಶಾಶ್ವತ ಆಗಬೇಕು ಅಂತ ಬಯಸಿದರೆ ಕಾಮ್ಯವಾದ ಏಕಾದಶಿ ಮಾಡಿದ್ದರಿಂದ
ನಿನಗೇನು ಫಲ ಸಿಕ್ಕಿತು ಅದನ್ನು ಈಗ ಅನುಭವಿಸಿದಿ, ಗೊತ್ತಾಗಿದೆ. ಈ ತಾವರೆಯನ್ನು, ಬ್ರಹ್ಮ ಕೊಟ್ಟ ತಾವರೆಯನ್ನು ಇಲ್ಲೇ ಬಿಡು, ವಾಹನವನ್ನು ಬಿಡು, ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವರನ್ನು ನಿರಂತರವಾಗಿ ಭಜಿಸು. ಗಂಗಾತಟಂ ತಮಾಶ್ರಿತ್ಯ ವಿಭೂತಿ ದ್ವಾದಶೀ ವ್ರತಂ ಕುರು ನಿರ್ವಾಣಮಾವಶ್ಯಂ ಸಮವಾಪ್ಸ್ಯಸಿ ಅಂತ ಹೇಳಿ ಅಲ್ಲಿಯೇ ಕಣ್ಮರೆಯಾದ. ಆಮೇಲೆ ರಾಜ ಏನು ಮಾಡಿದ, ಎಲ್ಲವನ್ನ ತೊರೆದು ಏಕಾದಶಿ ವ್ರತದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ. ಈ ತರಹದ ವ್ರತವನ್ನು ಮಾಡಿ, ಈ ಹಿಂದಿನ ದಿವಸ ದಶಮಿ ದಿವಸ ಸಂಕಲ್ಪ ಮಾಡಿ, ಏಕಾದಶಿ ಉಪವಾಸ ಮಾಡಿ, ದ್ವಾದಶಿ ದಾನಾದಿಗಳನ್ನು ಮಾಡಿ ಊಟ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗತ್ತೆ. ನವಿತ್ತ ಶಾಠ್ಯಂ ಕುರ್ವೀತ ಭಕ್ತ್ಯಾ ತುಷ್ಯತಿ ಕೇಶವಃ. ವಿತ್ತಶಾಠ್ಯವನ್ನು ಮಾಡಬಾರದು, ಅಂದರೆ ಜಿಪುಣತನ ಎಲ್ಲ ಮಾಡಬಾರದು, ದಾನ ಮಾಡಬೇಕು. ಈ ರೀತಿ ಯಾರು ಹೇಳ್ತಾರೆ ಅವರಿಗೆ ಏಕಾದಶಿ ಮಾಡೋ ಬುದ್ಧಿ ಕೊಡ್ತಾನಂತೆ ದೇವರು. ಯಾರು ಕೇಳ್ತಾರೆ ಅವರಿಗೆ. ಹೀಗೆ ವಿಭೂತಿ ದ್ವಾದಶಿ ವ್ರತ ಅಂತ ಹೇಳಿ 100ನೇ ಅಧ್ಯಾಯ ಮುಗೀತು. ಆಮೇಲೆ ಮತ್ತೆ ವ್ರತಷಷ್ಠೀಂ ಅನುತ್ತಮಾಂ, ರುದ್ರನೂ ಮಾಡಿರುವ ವ್ರತಷಷ್ಠಿ ವ್ರತ. ಷಷ್ಠಿ ದಿವಸ ಮಾಡತಕ್ಕಂತಹ ವ್ರತ ನಾರ್ಮಲ್ ಪೂಜೆಯೇ ಇರೋದು ಇದರಲ್ಲಿಯೂ ಕೂಡ. ಅದರಲ್ಲಿ ನೀವು ಇಷ್ಟು ದಿವಸ ಉಪವಾಸ ಇರಿ, ಮಾಸೋಪವಾಸವನ್ನು ಮಾಡಿ. ಮಾಸೋಪವಾಸ ಅಂದರೆ ತಿಂಗಳಿಗೊಂದು ಉಪವಾಸ ಅಂತ ಒಂದರ್ಥ, ತಿಂಗಳಿನಲ್ಲಿ ಹೆಚ್ಚು ಕಡಿಮೆ ಉಪವಾಸ ಅಂತ ಇನ್ನೊಂದರ್ಥ. ಧಾರಣೆ ಪಾರಣೆ ಅಂತ ಹೇಳಿ ಒಂದು ಮಾಸ, ಒಂದು ದಿವಸ ಉಪವಾಸ, ಒಂದು ದಿವಸ ಊಟ, ಒಂದು ದಿವಸ ಉಪವಾಸ, ಒಂದು ದಿವಸ ಊಟ, ಈ ತರಹದ್ದು ಒಂದು ಪದ್ಧತಿ ಇದೆ. ಇದನ್ನು ಮಾಡಿ ದಾನಾದಿಗಳನ್ನು ಮಾಡ್ತಾ ಇದ್ದವನಿಗೆ ಒಳ್ಳೆ ಒಳ್ಳೆ ಲೋಕ ಪ್ರಾಪ್ತವಾಗತ್ತೆ ಅಂತ ಈ ರೀತಿ ಹೇಳ್ತಾರೆ. ಇದು ಷಷ್ಠಿ ವ್ರತ ಅಂತ. ಷಷ್ಠಿ ವ್ರತ ಸುಮಾರು 60 ವ್ರತಗಳನ್ನು ಹೇಳ್ತಾರೆ ಇಲ್ಲಿ. ಎಲ್ಲ ವ್ರತಕ್ಕೂ ಒಂದೇ ನಿಯಮ. ಎಲ್ಲ ವ್ರತಕ್ಕೂ ಒಂದೇ ನಿಯಮ. ಉಪವಾಸ ಮಾಡಿ, ದಾನ ಮಾಡಿ, ಅನ್ನದಾನ ಮಾಡಿ, ಊಟ ಮಾಡಿ. ಎಲ್ಲ ವ್ರತಕ್ಕೂ ಇದೇ ನಿಯಮ. ಆ ನಿಯಮ ಇಲ್ಲ ಅಂತಂದ್ರೆ ಅದು ವ್ರತವೇ ಅಲ್ಲ. ಅದು ವ್ರತ ಅಂದ್ರೆ ಒಂದು ಉಪವಾಸ ಇರಬೇಕು, ದೇವರ ಚಿಂತನೆ ಇರಬೇಕು, ದಾನ ಇರಬೇಕು, ಪಾರಣೆ ಇರಬೇಕು. ನಂದಿಕೇಶ್ವರ ಉವಾಚ 101ನೇ ಅಧ್ಯಾಯ ವ್ರತಷಷ್ಠಿ. ನಂದಿಕೇಶ್ವರ ಉವಾಚ ನೈರ್ಮಲ್ಯಂ ಭಾವಶುದ್ಧಿಶ್ಚ ವಿನಾ ಸ್ನಾನಂ ನ ವಿದ್ಯತೆ. ನೋಡಿ, ನೈರ್ಮಲ್ಯ, ಭಾವಶುದ್ಧಿ, ಇದಕ್ಕೆ ಸ್ನಾನ ಬೇಕೇ ಬೇಕು. ಒಳಗಡೆ ಇರೋ ಮನಸ್ಸು ಶುದ್ಧ ಆಗಬೇಕು. ಹೊರಗಡೆ ನೀರು ಹುಯ್ಕೊಂಡ್ರೆ ಏನು ಅಂದರೆ, ಹೊರಗಡೆ ನೀರು ಹುಯ್ಕೊಳ್ಳೋದು ಒಂದು ಪ್ರಕ್ರಿಯೆಯೇ ಭಾವಶುದ್ಧಿ ಆಗಲಿಕ್ಕೆ. ಅನುಧೃತೈರುದ್ಧೃತೈರ್ವಾ ಜಲೈ ಸ್ನಾನಂ ತಮಾಚರೇತ್. ಎತ್ತಿದ ನೀರು, ಎತ್ತದ ನೀರು, ಅದರಿಂದ ಸ್ನಾನ ಮಾಡಬೇಕು. ಅವಾಗೇನಾಗಿತ್ತು ಅರ್ಥ? ಎತ್ತಿದ ನೀರು ಅಂತಂದ್ರೆ ಬಾವಿ, ಎತ್ತದ ನೀರು ಅಂದರೆ ಸರೋವರ, ಕೊಳ ಮೊದಲಾದವುಗಳು. ಈಗ ಎತ್ತದ ನೀರು ಅಂತಂದ್ರೆ ಬಚ್ಚಲ ಮನೆ ಅಷ್ಟೇ. ದರ್ಭಪಾಣಿಸ್ತು ವಿಧಿನ ನಮೋ ನಾರಾಯಣಾಯ ಅಂತನ್ನೋದು ಮೂಲ ಮಂತ್ರ. ಆಯ್ತಾ? ಗಂಗೆಯನ್ನ ಆವಾಹನೆ ಮಾಡಬೇಕು ನೀರಿನಲ್ಲಿ. ನೀವು ಸ್ನಾನ ಮಾಡುವ ನೀರಿನಲ್ಲಿ ಗಂಗೆಯನ್ನ ಆವಾಹನೆ ಮಾಡಬೇಕು. ಅದಕ್ಕೊಂದು ಮಂತ್ರವನ್ನ ಇದು ಹೇಳುತ್ತೆ. ವಿಷ್ಣೋಪಾದ ಪ್ರಸೂತಾಸಿ ವೈಷ್ಣವಿ ವಿಷ್ಣು ದೇವತಾ ಪಾಹಿನಸ್ತ್ವೇನ ಸಸ್ತಸ್ಮಾತ್ ಆ ಜನ್ಮ ಮರಣಾಂತಿಕಾತ್. ವಿಷ್ಣುವಿನ ಪಾದದಿಂದ ಹುಟ್ಟಿರುವೆ ನೀನು, ವೈಷ್ಣವಿ ಎನ್ನುವ ಹೆಸರನ್ನು ತಳೆದಿರುವೆ.
ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡು. ಜನ್ಮದಿಂದ ಹಿಡಿದು ಮರಣದವರೆಗೆ ನಾವೇನು ಪಾಪ ಮಾಡ್ತೇವೆ ಆ ಎಲ್ಲ ಪಾಪವನ್ನು ತೊಡೆದು ಬಿಡು ಅಂತ ಅನ್ಬೇಕಂತೆ. ತಿಸ್ರ ಕೋಟ್ಯೋರ್ಧ ಕೋಟಿ ಚ ತೀರ್ಥಾನಾಂ ವಾಯುರಬ್ರವೀತ್ ದಿವಿ ಭೂವ್ಯಂತರಿಕ್ಷೇ ಚ ತಾನಿತೆ ತಂತಿ ಜಾಹ್ನವೀ. 3.5 ಕೋಟಿ ತೀರ್ಥಗಳು ಇವೆ ಇಡೀ ಭೂಮಿಯಲ್ಲಿ. ಆ 3.5 ಕೋಟಿ ತೀರ್ಥಗಳು ಕೂಡ ನಿನ್ನಿಂದ ಪವಿತ್ರವಾಗಿವೆ. ನಂದಿನಿ ಅಂತ ಹೇಳಿ ನಿನ್ನ ಹೆಸರು ಓ ಜಾಹ್ನವಿ. ನಳಿನಿ ಅಂತ ಹೆಸರು. ದಕ್ಷ, ಪೃಥ್ವಿ, ವಿಹಗ, ವಿಶ್ವಕಾಯ, ಅಮೃತ, ಶಿವ, ವಿದ್ಯಾಧರಿ, ಸುಪ್ರಶಾಂತ, ವಿಶ್ವಪ್ರಸಾದಿನಿ, ಕ್ಷೇಮ, ಜಾಹ್ನವಿ, ಶಾಂತ, ಶಾಂತಿಪ್ರದಾಯಿನಿ. ಈ ಹೆಸರುಗಳನ್ನು ಸ್ನಾನಕಾಲದಲ್ಲಿ ಹೇಳಬೇಕಂತೆ. ಅಲ್ಲಿ ಸನ್ನಿಹಿತಳಾಗ್ತಾಳೆ ಗಂಗೆ. ಸಪ್ತವಾರಾಭಿಜಪ್ತೇನ ಕರಸಂಪುಟ ಯೋಜಿತ. ಕೈಯಲ್ಲಿ ಹಿಡಿದು ಗಂಗೆಯನ್ನ 7 ಬಾರಿ ಚಿಂತನೆ ಮಾಡಿದ್ರೆ ಗಂಗೆ ಅಲ್ಲಿ ಬರುತ್ತಾಳೆ. ಆಮೇಲೆ ಮೃತ್ ಸ್ನಾನ ಮಾಡಬೇಕು. ಮಣ್ಣಿನ ಸ್ನಾನ. ಮಣ್ಣು ಅಂದರೆ ಆಗ ಇದು ಕೆಮ್ಮಣ್ಣು. ಆ ಮಣ್ಣು ಬಹಳ ಶುದ್ಧವಾಗಿತ್ತು, ಇರ್ತಿತ್ತು. ನಾನು ಅದೇ ಇವತ್ತು ಬೆಳಗ್ಗೆನೂ ಹೇಳ್ತಾ ಇದ್ದೆ, ಬರಿಗಾಲಲ್ಲೇ ಅವತ್ತು ಓಡಾಡಬಹುದಿತ್ತು. ಹೀಗಾಗಿ ಚಪ್ಪಲಿ ಅಂದರೆ ಆವಾಗ ಭೋಗ, ಈಗ ಅಗತ್ಯ ಆಗೋಗಿದೆ. ನೀವು ರೋಡಲ್ಲಿ ಓಡಾಡಲಿಕ್ಕೆ ಆಗತ್ತಾ ಬರೇ ಚಪ್ಪಲಿ ಹಾಕೊಳ್ಳೋದೆ ಬರೆಗಾಲಿನಲ್ಲಿ? ಸಾಧ್ಯವೇ ಇಲ್ಲ. ಎಂತೆಂಥ ಭೀಕರವಾದ ಪದಾರ್ಥಗಳನ್ನೆಲ್ಲ ಹಾಕಿರ್ತಾರೆ. ಗ್ಲಾಸು ಅಲ್ಲೇ ಇರುತ್ತೆ. ವಾಹನದಿಂದ ಉಳಿದು ಬಿದ್ದ ಅದು ಚೂಪು ಮತ್ತು ಪ್ಲಾಸ್ಟಿಕ್ಕು, ಆಮೇಲೆ ಏನು ಸುಡುವ ಸಿಗರೇಟು ಎಲ್ಲ ಏನೇನೋ ಹಾಕಿರ್ತಾರೆ. ವಾಹನದಿಂದ ಉರುಳಿ ಬೀಳುವ ಮೊಳಗಳು, ಏನೇನದು ಲೋಹಗಳು. ಇವತ್ತು ನಡಿಲಿಕ್ಕಾಗೋದೇ ಇಲ್ಲ. ಇವತ್ತು ಚಪ್ಪಲಿ ಬೇಕಾಗಿರೋದು ಅಗತ್ಯ ಆಗೋಗಿದೆ. ಅವತ್ತು ಚಪ್ಪಲಿ ಅನ್ನೋದು ಲಕ್ಸುರಿ. ಯಾಕೆ? ನೆಲ ಶುದ್ಧವಾಗಿತ್ತು. ಆದ್ದರಿಂದ ಅದೇ ರೀತಿ ಮಣ್ಣು ಕೂಡ ವಿಪರೀತ ಕಲುಷಿತ ಆಗಿದೆ. ನಾವು ಇವತ್ತು ಮಣ್ಣು ಹಚ್ಕೊಂಡು ಸ್ನಾನ ಮಾಡಲಿಕ್ಕಾಗಲ್ಲ. ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡಲಿಕ್ಕಾಗತ್ತಾ? ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಕೆಮ್ಮಣ್ಣಿನ ಬದಲು ಸೋಪ್ ಬಂದು ಕೂತಿದೆ. ಅದನ್ನ ಹೇಳ್ತಾರೆ ಇದನ್ನ ಮಾಡಿದ್ದು ಅದನ್ನ ಮಾಡಿದ್ದು ಅಂತ. ಕಣ್ಣು ಮುಚ್ಕೊಂಡು ನಂಬಬೇಕಷ್ಟೆ. ನಂಬಲಿಕ್ಕಂತೂ ಆಗಲ್ಲ. ಆ ಗಂಧ ಸ್ನಾನವನ್ನು ಇದನ್ನ ಹಾಕಿಕೊಳ್ಬೇಕಾದ್ರೆ, ಮೃತ್ತಿಕಾ ಸ್ನಾನ ಮಾಡಬೇಕಾದ್ರೆ ವೇದದಲ್ಲೂ ಇದೇ ಮಂತ್ರ ಇದೆ, ಪುರಾಣವೂ ಅದೇ ಮಂತ್ರ ಹೇಳುತ್ತೆ. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಮೃತ್ತಿಕೆ ಹರಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಅಶ್ವದಿಂದ ತುಳಿಯಲ್ಪಟ್ಟವಳೇ, ರಥದಿಂದ ಆಕ್ರಮಿಸಲ್ಪಟ್ಟವಳೇ, ಕಡೆಗೆ ವಿಷ್ಣುವಿನಿಂದ ಆಕ್ರಮಿಸಲ್ಪಟ್ಟವಳೇ, ವಸುಂಧರೆ ಸಂಪತ್ತನ್ನು ಹೊತ್ತವಳೇ, ಮೃತ್ತಿಕೆ ಹರಮೇ ಪಾಪಂ. ಎಲೆ ಮೃತ್ತಿಕೆಯೇ, ನನ್ನ ಪಾಪವನ್ನು, ನಾನು ದುಷ್ಕೃತಗಳನ್ನೇನು ಮಾಡಿದ್ದೇನೆ ಅದನ್ನೆಲ್ಲ ಪರಿಹರಿಸು. ಉಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ. ವರಾಹರೂಪಿ ಪರಮಾತ್ಮ ತನ್ನ ಕೋರೆದಾಡೆಯಿಂದ ನಿನ್ನನ್ನು ಎತ್ತಿದ್ದಾನೆ. ಅಂತಹ ಮೃತ್ತಿಕೆ ಅದನ್ನು ನಾನು ಹಚ್ಕೊಳ್ತಾ ಇದ್ದೇನೆ, ನೀನು ಪವಿತ್ರಗೊಳಿಸು. ಬ್ರಹ್ಮ ಕೊಟ್ಟಿದ್ದಿ, ಕಾಶ್ಯಪರು ಅಭಿಮಂತ್ರಣ ಮಾಡಿದ್ದಾರೆ. ಆರುಷ್ಯ ಮಮ ಗಾತ್ರಾಣಿ ಸರ್ವಂ ಪಾಪಂ ಪ್ರಚೋದಯ. ನೀನು ನನ್ನ ಮೈಯಲ್ಲಿ ನಿಂತು ಎಲ್ಲ ಪಾಪವನ್ನು ದೂರ ಕಳಿಸು. ಮೃತ್ತಿಕೆ ದೇಹಿನ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ. ನಮಸ್ತೆ ಸರ್ವಲೋಕಾನಾಂ ಪ್ರಭವಾರಣಿ ಸೂರತೆ. ಎಲ್ಲ ಲೋಕದ ಹುಟ್ಟಿಗೆ ಅರಣಿಯಂತೆ ಇರುವವಳೇ ಅಂತ. ಈ ರೀತಿ ಸ್ನಾನ ಮಾಡಿ, ಆಚಮನ ಮಾಡಿ, ಬಿಳಿ ಬಟ್ಟೆಯನ್ನುಟ್ಟು ತರ್ಪಣವನ್ನು ಮಾಡಬೇಕು. ದೇವತೆಗಳು, ಯಕ್ಷರು, ನಾಗರು, ಗಂಧರ್ವರು, ಅಪ್ಸರೆಯರು, ಅಸುರರು, ಕ್ರೂರರು, ಸರ್ಪಗಳು, ಗರುಡರು, ತರುಗಳು, ಮತ್ತು ತರುಗಳು ಅಂದರೆ ಮರ,
ಜಂಬುಕಾಹ ನರಿಗಳು, ಖಗಾಹ ವಾಯುವಾಧಾರಾಹ ಹಕ್ಕಿಗಳು, ಜಲಾಧಾರಾಹ ಮೀನು ಮೊದಲಾದವುಗಳು, ತಥೈವಾಕಾಶಗಾಮಿನಃ ಆಕಾಶದಲ್ಲೇ ಸಾಗುವವುಗಳು, ಆಧಾರವೇ ಇರದ ಜೀವಿಗಳು, ಧರ್ಮರತರಾದ ಜೀವಿಗಳು, ಅಧರ್ಮರತರಾದ ಜೀವಿಗಳು, ತೇಷಾಮಾಪ್ಯಾಯನಾಯೈತತ್ ದೀಯತೆ ಸಲಿಲಂ ಮಯಾ. ಇವರೆಲ್ಲರಿಗೂ ತೃಪ್ತಿಯಾಗಲಿ ಅಂತ ನೀರನ್ನು ಬಿಡಬೇಕಂತೆ. ಇದು ಎಲ್ಲರಿಗೂ, ಬ್ರಾಹ್ಮಣರಿಗೆ, ಶೂದ್ರರಿಗೆ, ಇವ್ರಿಗೆಲ್ಲ ಅಂತಲ್ಲ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ. ಅದಕ್ಕೆ ಸರ್ವಭೂತ ತರ್ಪಣ ಅಂತ ಹೇಳಿ, ಸರ್ವಪಿತೃ ತರ್ಪಣ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಬಂದಿತ್ತು, ಅಲ್ಲಿ ವಿಸ್ತಾರವಾಗಿ ಬಂದಿದೆ. ಅದನ್ನು ನಾನು ಸರ್ವ ಪಿತೃ ತರ್ಪಣವನ್ನು ಬರೆಸಿ ಅವಾಗ ಹಂಚಿದ್ದೆ. ಅದನ್ನು ಟೈಪ್ ಮಾಡಿಕೊಟ್ಟಿದ್ರು ನಮ್ಮ ಪ್ರಾಣೇಶಾಚಾರ್ಯರು. ನಾವು ಮತ್ತೆ ಈಗಲೂ ಕೂಡ ಆ ಕೆಲಸವನ್ನು ಮಾಡಬೇಕು, ಎಲ್ಲರಿಗೂ ಕೂಡ ಕೊಡಬೇಕು. ನೋಡಿ, ಯಾರಿಗಿಲ್ಲ ಹೇಳಿ? ದೇವತೆಗಳು, ಯಕ್ಷರು, ನಾಗರು, ಗಂಧರ್ವರು, ಅಪ್ಸರೆಯರು, ಅಸುರರು, ಕ್ರೂರರಾದ ಜೀವಿಗಳು, ಮನುಷ್ಯರು, ಸರ್ಪಗಳು, ಗರುಡ ಪಕ್ಷಿಗಳು, ಸುಪರ್ಣಾಹ, ತರವಹ ಮರ, ಜಂಬುಕಾಹ ನರಿ, ಖಗಾಹ ಆ ಪಕ್ಷಿಗಳು, ವಾಯುವಾಧಾರಾಹ ಜಲಾಧಾರಾಹ, ತಥೈವ ಆಕಾಶಗಾಮಿನಃ ನಿರಾಧಾರಾಹ ಜೀವಾಹ ಧರ್ಮರತಾಹ, ಎಲ್ಲರಿಗೂ ಆಪ್ಯಾಯನ, ಇದರಿಂದ ತೃಪ್ತಿಯಾಗಲಿ ಅಂತ. ದೇವತೆಗಳಿಗೆ PDF ಇದೆಯಾ? ಇದ್ರೆ ಕಳಿಸೋ ಮಾರಾಯ, ಟೈಪ್ ಮಾಡಿಸೋಣ. ಆಮೇಲೆ ಮನುಷ್ಯರನ್ನ ತರ್ಪಣೆ ಮಾಡಬೇಕು. ಮನುಷ್ಯರನ್ನ ಹೀಗೆ ತರ್ಪಿಸಿ ಬ್ರಹ್ಮಪುತ್ರರಾದ ಋಷಿಗಳು ಸನಕ, ಸನಂದನ, ಸನಾತನ, ಕಪಿಲ, ಆಸುರಿ, ಓಡು, ಪಂಚಶಿಖ ಇವರೆಲ್ಲರೂ ಕೂಡ ಬ್ರಹ್ಮಯಜ್ಞ. ಯಾಕೆಂದರೆ ಇವರೆಲ್ಲ ದೊಡ್ಡ ಜ್ಞಾನಿಗಳು, ಶಾಸ್ತ್ರವನ್ನು ನಮಗಿತ್ತವರು. ಅವ್ರಿಗೆ ಕೊಡುವ ತರ್ಪಣ ಬ್ರಹ್ಮ ತರ್ಪಣ. ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಪ್ರಚೇತಸ, ವಸಿಷ್ಠ, ಭೃಗು, ನಾರದ, ದೇವಋಷಿ, ಬ್ರಹ್ಮಋಷಿ, ಋಷಿಗಳು ಎಲ್ಲರನ್ನ ತರ್ಪಣ ಕೊಡಬೇಕು. ಆಮೇಲೆ ಅಪಸವ್ಯವನ್ನು ಹಾಕಿಕೊಂಡು ಅಗ್ನಿಶ್ವಾತ್ತೇಭ್ಯೋ ಪಿತೃಭ್ಯಸ್ತರ್ಪಯಾಮಿ ಅಂತ ಹೇಳಿ, ಅಗ್ನಿಶ್ವಾತ್ತ ಅನ್ನುವ ಪಿತೃಗಳು ಹವಿಷ್ಮಂತರು, ಉಷ್ಮಪರು, ಸುಕಾಲಿನರು, ಆಮೇಲೆ ಬರ್ಹಿಷದರು, ಆಜ್ಯಪರು, ಎಲ್ಲ ಪಿತೃಗಳಿಗೆ ಸತಿರೋಧಕ ಚಂದನೈಹಿ ತಿಲೋದಕವನ್ನು ಕೊಡಬೇಕು. ಯಮಾಯ ಧರ್ಮರಾಜಾಯ ಮೃತ್ಯವೇ ಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ ಯಮನಿಗೆ ತರ್ಪಣವನ್ನು ಕೊಡಬೇಕು. ವಾಸ್ತವಿಕವಾಗಿ ಇದನ್ನೆಲ್ಲ ಇದರಲ್ಲಿ ಹೇಳಿಸ್ತಾರೆ, ಉಪಕರ್ಮದಲ್ಲಿ ಹೇಳಿಸ್ತಾರೆ. ನಾವು ಗಮನ ಇಟ್ಟಿರಲ್ಲ, ಗಮನ ಇಟ್ಟರೆ ಗೊತ್ತಾಗುತ್ತೆ. ದರ್ಭಪಾಣಿಯಾಗಿ ಕೊಡಬೇಕು. ಪಿತೃಗಳನ್ನು ನಾಮಗೋತ್ರಗಳಿಂದ ಕೊಡಬೇಕು, ಮಾತಾಮಹರನ್ನು ಅಷ್ಟೇ. ಆಮೇಲೆ ಈ ಮಂತ್ರವನ್ನು ಹೇಳಬೇಕಂತೆ. ಏ ಬಾಂಧವ ಬಾಂಧವಾವ ಏನ್ಯ ಜನ್ಮ ನಿಬಾಂಧವಾ ಏ ತೇ ತೃಪ್ತಿಮಖಿಲಾಮ್ಯಾಂತು ಯಶ್ಚಾಸ್ಮತ್ತೋಭಿವಾಂಛತಿ. ಯಾರು ಅಬಾಂಧವರಿರ್ತಾರೆ, ಯಾರು ಬಾಂಧವರಿರ್ತಾರೆ, ಅನ್ಯ ಜನ್ಮದ ಬಂಧುಗಳು ಯಾರಿರ್ತಾರೆ, ಯಾರು ನಮ್ಮಿಂದ ಬಯಸ್ತಾರೆ, ಅಯ್ಯೋ ನಮಗೆ ಯಾರು ಇಲ್ಲ, ಇವರಿಂದ ತರ್ಪಣ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಯಾರಿಗಾರು ಅನಿಸಿದ್ರೆ ಅವರಿಗೂ ಕೂಡ ಯಾರಾದರೂ ತರ್ಪಣ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯಾರು ಅನಿಸಿರ್ತಾರೆ ಅವರಿಗೆಲ್ಲರಿಗೂ ಕೂಡ ತೃಪ್ತಿ ಆಗಲಿ ಅನ್ಬೇಕಂತೆ. ಆಮೇಲೆ ಸೂರ್ಯನ ನಾಮಗಳನ್ನು ನಮಸ್ತೆ ವಿಷ್ಣು ರೂಪಾಯ ನಮೋ ವಿಷ್ಣು ಮುಖಾಯ ಚ ಸಹಸ್ರ ರಶ್ಮಯೇ ನಿತ್ಯಂ ನಮಸ್ತೆ ತರ್ವತೇಜತೆ. ಈ ರೀತಿ ಸೂರ್ಯನಿಗೆ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆ ಮಾಡಿ, ಬ್ರಾಹ್ಮಣನನ್ನು ನೋಡಿ, ಹಸುವನ್ನು ನೋಡಿ, ಸಂಪತ್ತನ್ನು ಮುಟ್ಟಿ, ಬಂಗಾರವನ್ನು ಮುಟ್ಟಿ, ಅದಕ್ಕೆ ಅಲ್ಲಿ ಬೆಳ್ಳಿಯ ಧ್ವಜಸ್ತಂಭ, ಕೆಲವರು ಬಂಗಾರ ಧ್ವಜಸ್ತಂಭ ಎಲ್ಲ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಅದು ಪವಿತ್ರ ಅಂತ, ಮುಟ್ಟೋದ್ರಿಂದ ಪವಿತ್ರಗೊಳಿಸುತ್ತೆ. ಬಂಗಾರ ಅನ್ನೋದು ಅದು ಪವಿತ್ರಗೊಳಿಸುತ್ತೆ ಅಂತ. ಅದರಿಂದಾಗಿ ಬಂಗಾರವನ್ನು ಬೆಳ್ಳಿಯನ್ನು ಮುಟ್ಟಿ ತಥೋ ವಿಷ್ಣು ಗೃಹಂ ವ್ರಜೇತ್, ವಿಷ್ಣುವಿನ ಮನೆಗೆ ಹೋಗಬೇಕು. ಅಂದರೆ ದೇವಾಲಯ ಪ್ರವೇಶ ಮಾಡಬೇಕಾದ್ರೆ ಸ್ನಾನ ಮಾಡಿದಾಗ ಇಷ್ಟಾಗಬೇಕು, ಇಷ್ಟು ಮಾಡಿ ಆಮೇಲೆ
ದೇವಾಲಯದೊಳಗಡೆ ಹೊಕ್ಕು ಅಲ್ಲಿ ಪೂಜೆಯನ್ನ ಅಥವಾ ನಮಸ್ಕಾರವನ್ನು ಮಾಡಬೇಕು ಅಂತ. ಆಮೇಲೆ ನಂದಿಕೇಶ್ವರ ಹೇಳ್ತಾನೆ, ಇದಕ್ಕೆ 102ನೇ ಅಧ್ಯಾಯ ಮುಗಿದಿದೆ. ನಂದಿಕೇಶ್ವರ ಹೇಳ್ತಾನೆ, ಇನ್ನು ಹೇಳ್ತೇನೆ ಪ್ರಯಾಗದ ಉಪವರ್ಣನೆಯನ್ನು ಮಾಡ್ತೇನೆ ಅಂತ. ಇದು ಅರ್ಥವಾದ. ಈಗ ಮುಂದೆ ಬರುವ ಕಥೆ ಏನಿದೆ ಇದು ಅರ್ಥವಾದ. ಮಹಾಭಾರತದಲ್ಲಿ ಯುಧಿಷ್ಠಿರ ರಾಜ್ಯವನ್ನು ಪಡಿತಾನೆ ಅನ್ನೋದು ಎಲ್ಲರಿಗೂ ಗೊತ್ತು. ಭ್ರಾತೃಶೋಕದಿಂದ ಸಂತಪ್ತನಾಗಿ ಋಷಿಗಳನ್ನು ಕುರಿತು ಹೇಳಿದನಂತೆ, ದುರ್ಯೋಧನ ಒಬ್ಬ ಇದ್ದ, ನಮ್ಮನ್ನ ಕಾಡಿಸಿದ, ಕಡೆಗೆ ಅವನು ಸತ್ತು ಹೋದ. ವಾಸುದೇವಂ ತಮಾಶ್ರಿತ್ಯ ಪಂಚಶೇಷಾಸ್ತು ಪಾಂಡವಾಹ. ದೇವರ ಆಸರೆ ಇರೋದ್ರಿಂದ ನಾವು 5 ಜನ ಉಳಿದೆವು. ಎಲ್ಲ ರಾಜರು ಸತ್ತಿದ್ದಾರೆ. ಆದರೆ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ ಜೀವಿತೇನವ ದಿಕ್ಕಷ್ಟಮಿತಿ ಸಂಚಿತ್ಯ ರಾಜ ವೈಕ್ಲವ್ಯ ಭಾಗತಃ. ನಮಗೆ ಭಯಾನಕವಾದ ಒಂದು ಸಮಸ್ಯೆ ಉಂಟಾಗಿದೆ. ಈ ಭೋಗ ಇಟ್ಕೊಂಡೇನು ಮಾಡೋಣ, ಜೀವನ ಇಟ್ಕೊಂಡೇನು ಮಾಡೋಣ, ಇಷ್ಟೊಂದು ಜನರನ್ನ ಕೊಂದುಬಿಟ್ಟಿದ್ದೀವಿ, ನಾವು ಏನು ಮಾಡಬೇಕು? ನಾನು ಹೇಗೆ ಕೇಳಲಿ? ಕೃಷ್ಣನನ್ನು ಹೆಂಗೆ ಕೇಳಲಿ? ಯಾಕೆಂದ್ರೆ ಅವನೇ ಮಾಡಿಸಿದ್ದು. ಓ ಪಾಪ ಕರ್ಮವನ್ನು ನಾನು ಮಾಡಿಬಿಟ್ಟಿದ್ದೀನಿ ಅಂದರೆ ಓ ಮಾಡಿಸಿದವನು ನಾನು ಅನ್ನೋ ಭಾವನೆ ಇದೆ ಅಂತ ಅನ್ಕೋತಾನೆ. ಧೃತರಾಷ್ಟ್ರನನ್ನು ಹೇಗೆ ಕೇಳಲಿ? ಯಾಕೆಂದ್ರೆ ಅವನ ಮಕ್ಕಳು ಸತ್ತೋಗಿದ್ದಾರೆ, ಆ ಸಿಟ್ಟು ನಮ್ಮ ಮೇಲೆ ಇದ್ದೇ ಇರುತ್ತೆ. ಅದರಿಂದಾಗಿ ಯಾರನ್ನು ಕೇಳೋದು? ರುದಂತಿ ಪಾಂಡವಾ ಸರ್ವೇ ಭ್ರಾತೃಶೋಕ ಪರಿಪ್ಲುತಾಹ. ಎಲ್ಲರೂ ಅಳ್ತಾ ಇದ್ದಾರೆ, ಅಯ್ಯೋ ನಾವು ನಮ್ಮ ತಮ್ಮಂದಿರನ್ನ ಕೊಂದೆವು, ನಮ್ಮ ತಮ್ಮಂದಿರನ್ನ ಕೊಂದೆವು ಅಂತ. ಆಗ ಮಾರ್ಕಂಡೇಯರಿಗೆ ಗೊತ್ತಾಯಿತು. ಮಾರ್ಕಂಡೇಯರೇನು ಮಾಡಿದ್ರು? ಬಂದರು. ಸರಿಯಾದ ಕಾಲಕ್ಕೆ ಹಸ್ತಿನಪುರಕ್ಕೆ ಬಂದು ರಾಜದ್ವಾರದಲ್ಲಿ ನಿಂತರು. ದ್ವಾರಪಾಲಕರು ಸೀದಾ ಓಡಿ ಹೋಗಿ ಹೇಳಿದ್ರು. ಅವಾಗ ಬ್ರಾಹ್ಮಣರನ್ನ, ವಿಶೇಷತಃ ಋಷಿಗಳನ್ನ ದ್ವಾರಪಾಲಕರು ತಡಿತಾ ಇರಲಿಲ್ಲ. ಯಾಕೆಂದ್ರೆ ಯಾರಿಂದ ಅಪಾಯ ಬರುತ್ತೋ ಅವರಿಂದ ತಡಿಬೇಕು. ಒಂದು ಮಡಪಂಚ ಒಂದು ಮೇಲ್ಗಡೆ ಶಲ್ಯ ಹೊದ್ಕೊಂಡು ಹೋದ್ರೆ ಯಾವನು ತಡಿತಾನೆ? ಇವತ್ತು ಅಂಥವ್ರನ್ನ ಅನುಮಾನ ಪಡ್ತಾರೆ. ಯಾರು ಬಾಂಬ್ ಇಟ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ರಾಜಮರ್ಯಾದೆ. ಇದು ನಮ್ಮ ದುರಂತ. ಇದು ಓವರ್. ಇದು ಅವಾಗ ಹಾಗೆಲ್ಲ ಇರಲಿಲ್ಲ. ಅವಾಗ ಕಾಮನ್ ಸೆನ್ಸ್ ಇತ್ತು ಅವ್ರಿಗೆ. ಒಂದು ಮಡಿಪಂಚೆ ಉಟ್ಕೊಂಡು ಒಂದು ಶಲ್ಯ ಹೊದ್ಕೊಂಡು ಬಂದ್ರೆ ಮುಗಿತಲ್ಲ, ಅಲ್ಲಿಗೆ ಬಿಟ್ಬಿಡ್ತಾ ಇದ್ರು. ಅದು ದೊಡ್ಡ ದೊಡ್ಡ ಋಷಿಗಳು ಎಲ್ಲರಿಗೂ ಪರಿಚಯ ಇದ್ರು. ಅದರಿಂದಾಗಿ ಸುಧಾಮನನ್ನ ಅಂದ್ರೆ ಕುಚೇಲ ಅಂತ ಯಾರನ್ನ ಹೇಳ್ತೇವೆ, ಅವನನ್ನು ತಳ್ಳಿಕ್ಕೆ ಸಾಧ್ಯವೇ ಇಲ್ಲ, ತಳ್ಳೇ ಇಲ್ಲ. ಮಹಾಭಾರತದಲ್ಲಿ, ಭಾಗವತದಲ್ಲಾಗಲಿ ಆ ಕಥೆಯೇ ಇಲ್ಲ. ತಳ್ಬಿಟ್ರು ಕುಚೇಲನನ್ನ. ಆಗ ಮೇಲ್ಗಡೆಯಿಂದ ನೋಡಿದ ಅವನು, ಕೃಷ್ಣ ಓಡಿ ಬಂದ. ಅದರಿಂದಾಗಿ ಕೃಷ್ಣ ಒಳಗಡೆ ಕರ್ಕೊಂಡೋದ. ಬರ್ರೇ ಬೋಗಸ್, ಅದು ಇಲ್ವೇ ಇಲ್ಲ. ಅವನು ಹೋದ, ಅವನಿಗೆ ಹೋಗಿ ಹೇಳಿದ್ರು, ದೇವರು ಕರೆಯಿಸಿಕೊಂಡ. ಅಷ್ಟೇ ಇರೋದಷ್ಟೇ, ತಳಿಗಿಳೋದೆಲ್ಲ ಇರೋದೇ ಇಲ್ಲ. ರಾಜಭಟರು ಹಾಗೆ ಮಾಡಲ್ಲ, ಈಗಿನವ್ರು ಮಾಡ್ತಾರೆ. ಅದರಿಂದಾಗಿ ಈಗಿನ ತರನೇ ಅವಿವೇಕಿಗಳು ಕೃಷ್ಣನ ಸೇವಕರು ಅಂತ. ಕೃಷ್ಣನ ಸೇವಕರು ಅಂದ್ರೆ ಏನು ಕಥೆ? ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡೋದೆ. ಈ ಹರಿಕಥೆಯಲ್ಲಿ ಗುರುರಾಜುಲು ನಾಯ್ಡು ಅವರೆಲ್ಲ ರಾಗವಾಗಿ ಹೇಳ್ತಾ ತಳ್ಬಿಟ್ರು ಅಂತ ಅದೇ ತರನಲ್ಲ, ಅದು ಅಲ್ಲಿ ಮೂಲದಲ್ಲಿ ಇರಬೇಕಾಗಿಲ್ಲ ಇವ್ರಿಗೆ. ಕುಂತಿ ಆಗ ಓಡಿ ಬಂದು ಧರ್ಮರಾಜಾದಿಗಳು ಓಡಿ ಬಂದು ಸ್ವಾಗತಂತೆ ಮಹಾಭಾಗ ಅಂತ ಹೇಳಿದ್ರು. ಆಮೇಲೆ ಸಿಂಹಾಸನದಲ್ಲಿ ಕೂಡಿಸಿ ಮಾರ್ಕಂಡೇಯರನ್ನ ಕೇಳಿದ್ರು, ನಮಗೆ ಹೀಗೆಲ್ಲ ಆಗಿದೆ, ರಾಜಧರ್ಮ ಕ್ಷತ್ರಿಯ ಧರ್ಮ ಏನು ಮಾಡೋದು? ಮಾಡಿಬಿಟ್ಟಿದ್ದೀವಿ. ಇಲ್ಲ ನಿಮ್ಮದು ಪಾಪ ಅಲ್ಲ, ಎಲ್ಲ ಪಾಪ ನಾಶ ಆಗಬೇಕು ಅಂತಂದ್ರೆ ನಾನೊಂದು ವ್ರತ ಹೇಳ್ತೇನೆ, ಮಾಡು. ಏನು? ಹೋಗು ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡು ಅಂತಂದ್ರು. ಅದನ್ನ ಪ್ರಯಾಗದ ಮಾಹಾತ್ಮ್ಯವನ್ನ ನಾಳೆ ನೋಡೋಣ ಅಂತ ಹೇಳ್ತಾ 103ನೇ ಅಧ್ಯಾಯ ನಾಳೆ ಮಾಡಬೇಕಾ? ನಾಳೆ ಪಾಡ್ಯ, ಅದರಿಂದಾಗಿ ಬೇಡ. ನಾಡಿದ್ದು ಮತ್ತೆ ಮಹಾಭಾರತ ಶುರು ಆಗುತ್ತೆ. ಸಾಕು. ಕೃಷ್ಣಾರ್ಪಣಮಸ್ತು.